ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಶಿರೋಜೀವ ಪ್ರಣೇತಾರಂ ವಂದೇ ವಿಜಯದಂಬರಿಂ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹ್ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಜನಮಮ್ಯಂ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ಯಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ತತ್ವದೀಪಂ ಕ್ರಮಾತ್ ಗುರುಶ್ಚ ಪ್ರಣಮಾಮಿ ಮೂರ್ಧಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾನ್ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗರಿಗೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾತ್ಸಿದ್ಧೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿನೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಅಂತ 4 ರೀತಿಯ ಭಕ್ತರು ಅಂತ ನಿನ್ನೆ ನೋಡಿದ್ದೇವೆ. ಉದಾರ ಸರ್ವಯೇವೇತೆ, ಇವರೆಲ್ಲರೂ ಕೂಡ ನನಗೆ ಬೇಕಾದವರೇ, ಎಲ್ಲರೂ ಕೂಡ ಭಕ್ತರು, ಎಲ್ಲರಿಗೂ ಕೂಡ ನಾನು ಅನುಗ್ರಹ ಮಾಡ್ತೇನೆ. ಅವರಲ್ಲಿ ವಿಶೇಷವಾಗಿ ಜ್ಞಾನಿ ಇದ್ದಾನೆ ನೋಡಿ, ಅವನು ಮಾತ್ರ ಏಕಭಕ್ತಿ, ಪರಮಾತ್ಮನನ್ನು ಸದಾ ಕಾಲ ಅವನೊಬ್ಬನನ್ನೇ ಭಕ್ತಿನಿಂದ ನೋಡ್ಕೊಳ್ತಾರೆ. ಈ ಉಳಿದವರೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ, ಅಂದರೆ ಅಜ್ಞಾನಿಗಳಾದ್ದರಿಂದ ಅದನ್ನು ಕ್ಷಮ್ಯ, ಅವರಿಗೆ ಅಜ್ಞಾನಿಗಳಾದ್ದರಿಂದ ಅವರು ಅಷ್ಟೇ ಮಾಡ್ತಾರೆ. ಇವರು ಜ್ಞಾನಿಗಳಾದ್ದರಿಂದ ಅವರು ಯಾವತ್ತೂ ಕೂಡ ಪರಮಾತ್ಮನನ್ನು ಬಿಟ್ಟು ಇನ್ನೂ ಕಡೆ ಹೋಗುವುದೇ ಇಲ್ಲ. ಏಕಭಕ್ತಿ ವಿಶಿಷ್ಯತೆ, ಅವನನ್ನು ನಾನು ಆತ್ಮೈವ, ನಾನೇ ಅಂತಲೇ ನಾನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತೇನೆ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳ್ತಾನೆ ನೋಡಿ ಪರಮಾತ್ಮ. ಪಾಂಡವರನ್ನು ಪಂಚಪ್ರಾಣ ಅಂತ, ಪಂಚಪಾಂಡವರು ನನ್ನ ಪಂಚಪ್ರಾಣ ಅಂತ ಹೇಳ್ತಾನೆ. ಹಾಗೆ ಪ್ರಾಣ ಅಂದರೆ ಇಲ್ಲಿ ಆತ್ಮ ಅಂದರೆ ದೇಹ ಅಂತ, ಇಂಥ ಭಕ್ತರನ್ನು ನಾನು ನನ್ನ ದೇಹ ಅಂತಲೇ ನಾನು ತಿಳ್ಕೊಳ್ತೇನೆ ಅಂತಂತಾನೆ. ಇಷ್ಟು ಪ್ರೀತಿಯಿಂದ ಹೇಳ್ತಿದ್ದಾನೆ. ಆದರೆ ಈ ಜ್ಞಾನ ಬರಬೇಕು ಅಂತಂದ್ರೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇವರೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂದ್ರೆ ವಾಸುದೇವ ಸರ್ವಂ ಅಂತ ಹೀಗೆ ತಿಳ್ಕೊಳ್ಬೇಕು. ವಾಸುದೇವನೇ ಸರ್ವ, ಎಲ್ಲವೂ ವಾಸುದೇವನೇ, ಎಲ್ಲವೂ ವಿಷ್ಣುವೇ. ಈ ರೀತಿ ಜ್ಞಾನ ಯಾವಾಗ ಬರ್ತದೆ ಅಂದ್ರೆ ಬಹುನಾಂ ಜನ್ಮನಾಮಂತೆ, ಬಹುಜನ್ಮಗಳು ಬೇಕಂತೆ. ಬಹುಜನ್ಮಗಳು ಹೇಗೆ ಅಂದ್ರೆ 1,000 ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ ಬರ್ಬೇಕಂತೆ, ನಿರಂತರವಾಗಿ ಬರಬೇಕು. ಮಧ್ಯದಲ್ಲಿ ಹೋಯಿತು ಅಂತಂದ್ರೆ ಮತ್ತೆ ಪುನಃ ಈ ಹಾವೇಣಿ ಆಟದಲ್ಲಿದ್ದ ಹಾಗೆ ಜಂಪನೆ ಕೆಳಗಡೆ ಬಿದ್ದುಬಿಟ್ರೆ ಪುನಃ ಮೇಲೆ ಹತ್ತಬೇಕಾಗತ್ತೆ. ಹಾಗೆ 1,000 ನಿರಂತರವಾಗಿ ಬ್ರಾಹ್ಮಣ ವೈಷ್ಣವ ಜನ್ಮ ಬಂದು ಅವನು ಸಾಧನೆ ಮಾಡಬೇಕು. ಆವಾಗ ಅಪರೋಕ್ಷ ಆಗ್ತದೆ, ಇಲ್ಲದೆ ಹೋದ್ರೆ ಬರುವುದಿಲ್ಲ. ಅಂತಹ ಅಪರೋಕ್ಷ ಬರಬೇಕು ಅಂತಂದ್ರೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತಂದ್ರು. ಏನು ಜ್ಞಾನ ಹೇಗಿರ್ಬೇಕು? ವಾಸುದೇವ ಸರ್ವಂ ಅಂತ. ಈ ವಾಸುದೇವ ಸರ್ವಂ ಅಂತ ನೋಡಿ ಭಗವದ್ಗೀತೆ ಶ್ರೀಕೃಷ್ಣ ಹೇಳುವಾಗಲೂ ಕೂಡ ಎಲ್ಲ ಒಂದು ರೀತಿ ಸಮುದ್ಧಾಕಾರವಾಗಿ ಹೇಳಿಬಿಟ್ಟು ಶುರು ಮಾಡ್ತಾನೆ. ಎಲ್ಲ ಅತಿಥಿಗಳಿಗೂ ಇವರಿಗೂ ಕೂಡ ಒಂದು ಬಾಯಿ ಹಾಕ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾನೆ. ವಾಸುದೇವ ಸರ್ವಂ, ಎಲ್ಲವುದೂ ವಾಸುದೇವನೇ. ಸರ್ವಂ ಖಲು ಇದಂ ಬ್ರಹ್ಮ, ಎಲ್ಲುವುದು ಬ್ರಹ್ಮನೇ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ, ನೀನು ಬ್ರಹ್ಮ, ಎಲ್ಲರೂ ಬ್ರಹ್ಮ, ಇಡೀ ಜಗತ್ತೇ ಬ್ರಹ್ಮ, ಎಲ್ಲ ಅದ್ವೈತ. ಅದನ್ನು ಸ್ಪಷ್ಟ ಹೇಳ್ತಿದ್ದಾರಲ್ಲ ಅದ್ವೈತ. ಹೀಗೆ ಬೇಕು ಅಂತ ಮಾಡ್ತಾ ಇದ್ದಾನೆ. ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ ನಾವು ಯಾವತ್ತೂ ಕೂಡ ಕೇಳಿದ್ದನ್ನು ಏನೋ ಸ್ಪೂನ್ ಫೀಡಿಂಗ್ ಅಂತ ಆ ಥರ ತಗೋಬಾರ್ದು. ಅದನ್ನು ವಿಚಾರ ಮಾಡಬೇಕು. ವಿಚಾರ ಮಾಡಿ ಅದು ಯಾಕಾಗಬಾರ್ದು, ಹೀಗೆ ಯಾಕಾಗಬಾರ್ದು, ಹೀಗೆ ಯಾಕಬಾರ್ದು ಎಲ್ಲ ವಿಚಾರ ಮಾಡಿ ಈ ಪಕ್ಷನೇ ಸರಿ, ಹರಿ ಸರ್ವೋತ್ತಮ ಅಂತನ್ನೋದು ಪಕ್ಷನೇ ಅದು ದೃಢವಾಗಿರತಕ್ಕಂಥದ್ದು. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇರ್ಬೋದು, ಅದು ಯಾವುದು ಸರಿ ಅಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಯಾವುದು ಸರಿ ಅಲ್ಲ, ಇದು ಒಂದೇ ಸಿದ್ಧಾಂತ ಅಂತ ಕೊನೆಗೆ ಎಲ್ಲಿ ಹೇಳಬೇಕು. ನಾನು ಬೇಕಾದ್ರೆ ಏನು ಉರಿತಕ್ಕಂಥ ಬೆಂಕಿಗೆ ಹಾರಲೇನು, ಕೈಯಲ್ಲಿ ಬೇಕಾದ್ರೆ ಉರಗವನ್ನು ಹಿಡಿದು ಪ್ರತಿಜ್ಞೆ ಮಾಡಲೇನು ಅಂತೆಲ್ಲ ಹೇಳುವ ಹಾಗೆ ಅಂಥ ಒಂದು ದಾರ್ಢ್ಯ ಬೇಕು. ಪರಮಾತ್ಮ ಸರ್ವೋತ್ತಮ, ಸರ್ವಗುಣ ಪರಿಪೂರ್ಣ, ಅವನು ನಮಗಿಂತ ಭಿನ್ನ, ದ್ವೈತನೇ ಪರಮಾರ್ಥ, ಅದ್ವೈತ ಅಲ್ಲ ಅಂತನ್ನೋದು ಅಷ್ಟು
ಅದಕ್ಕೋಸ್ಕರ ಆ ಒಂದು ವಿಚಾರಕ್ಕೆ ಒಂದು ಒಂದು ಆಹಾರ ಕೊಡ್ತಾ ಇದ್ದಾನೆ ಇಲ್ಲಿ. ವಾಸುದೇವ ಸರ್ವಂ ಅಂತ ಹೇಳಿಬಿಡ್ತಾನೆ. ಮೇಲ್ನೋಟಕ್ಕೆ ಏನ್ ಬಿಡ್ತದೆ? ವಾಸುದೇವನೇ ಸರ್ವ, ಇಡೀ ಪ್ರಪಂಚ ಪರಮಾತ್ಮನ ಸ್ವರೂಪ. ಪರಮಾತ್ಮನೇ ಪ್ರಪಂಚ ಆಗಿದ್ದಾನೆ ಅಂತ ಇಟ್ಕೋಬಹುದು, ಪರಮಾತ್ಮ ಪ್ರಪಂಚವಾಗಿ ಕಾಣ್ತಾ ಇದ್ದಾನೆ ಅಂತ ಅನ್ಬಹುದು, ಪರಮಾತ್ಮನೇ ಪ್ರಪಂಚವಾಗಿ ವಿಕಾರ ಹೊಂದಿದ್ದಾನೆ ಅಂತ ಹೀಗೆಲ್ಲ ನಾನಾ ರೀತಿಯಿಂದ ಅರ್ಥವನ್ನು ಹೇಳಲಿಕ್ಕೆ ಬರ್ತದೆ. ಮಾಡ್ತಾರೆ, ಹಾಗೆ ಮಾಡಿದ್ದಾರೆ. ಮತ್ತೇನು ಅರ್ಥ ಹೇಳಬೇಕು? ವಾಸುದೇವ ಸರ್ವಂ ಅಂತಂದರೆ ಹಿಂದೆ ಹೇಳಿದ ಹಾಗೆ ಜ್ಞಾನೀತು ಆತ್ಮೀವ ಮೇ ಮತಂ ಅಂತಂದ ಹಾಗೆ, ಜ್ಞಾನಿಯಲ್ಲಿ ಪರಮ ಪ್ರೀತಿ ಭಗವಂತನಿಗೆ. ಪ್ರೀತಿಯಿಂದ ಅವನೇನು ಮಾಡ್ತಾನೆ? ನಾನೇ ಅಂತಂತಾನೆ. ಹೊರತು ನಾನೇ ಅಲ್ಲ, ಪ್ರಪಂಚವೇ ತಾನಲ್ಲ. ಅಷ್ಟು ಪ್ರೀತಿ ಅವನು. ಪ್ರೀತಿ ಸ್ವರೂಪ, ಜ್ಞಾನಾನಂದ ಸ್ವರೂಪ ಹೇಗೋ ಹಾಗೆ ಪ್ರೀತಿ ಸ್ವರೂಪ ಭಗವಂತ. ಆದ್ದರಿಂದ ಪ್ರೀತಿಗೆ ಯೋಗ್ಯವಾದ ಯಾವುದುಂಟು ಅದನ್ನು ಪ್ರೀತಿ ಮಾಡುವುದು ಅವನ ಸ್ವಭಾವ. ಪ್ರೀತಿಗೆ ಯೋಗ್ಯವಾದ್ದು ಇಲ್ಲಿ ಯಾರು ಪ್ರೀತಿಗೆ ಯೋಗ್ಯರಾಗಿದ್ದವರಿದ್ದಾರೆ, ಸಜ್ಜನರು ಸಜ್ಜೀವರು, ಅವರಲ್ಲಿ ಬಹಳ ಪ್ರೀತಿ. ಅವರನ್ನು ನಾನು ಅಂತ ಜ್ಞಾನೀತು ಆತ್ಮೀಯ ಅಂತ ಹೇಳಿದಾಗೆ ಇಡೀ ಸರ್ವಂ ಸರ್ವಂ ಅಂತಂದ್ರೆ ಎಲ್ಲ ಯೋಗ್ಯ ಚೇತನರು ಎಲ್ಲರೂ ಕೂಡ, ಇಡೀ ಪ್ರಪಂಚ ಚೇತನ ಪ್ರಪಂಚ ಯೋಗ್ಯರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ನನಗೆ ಪ್ರೀತಿ ಪಾತ್ರರು. ನಾನೇ ಆ ಪ್ರಪಂಚ, ನಾನೇ ಪ್ರಪಂಚ ಅಂತ ಇದ್ದಾರೆ. ಇನ್ನೊಂದು, ಪ್ರಪಂಚ ಅವನಿಂದ ಹುಡ್ತದೆ, ಇರ್ತದೆ, ಆಮೇಲೆ ನಾಶವಾಗ್ತದೆ. ಎಲ್ಲ ಅದರ ಅಸ್ತಿತ್ವ ಪೂರ್ತಿ ಭಗವಂತನ ಅಧೀನವಾದ್ದರಿಂದ ಪ್ರಪಂಚನೇ ಭಗವಂತ. ಪ್ರಪಂಚ ಭಗವಂತನಿಗೆ ಅಧೀನ ಅಂತ ಅರ್ಥ. ಆ ಅರ್ಥದಲ್ಲಿಯೂ ಕೂಡ ಹೇಳ್ತಕ್ಕಂಥದ್ದಿದೆ. ಹಿಂದೆ ಬಂದಿದಲ್ಲ ರಸೋಹಂ ಅಪ್ಸು ಎಂಬಲ್ಲಿ ನಾವು ನೋಡಿದ್ದೇವೆ. ಅಲ್ಲಿ ಹಾಗೆ ತಗೋಬೇಕು. ಇಡೀ ಪ್ರಪಂಚವನ್ನು ಅವನು ಭೋಗಿಸ್ತಾನೆ. ಪ್ರಪಂಚವನ್ನು ನೋಡಿದಾಗ ಅವನಿಗೆ ಸಂತೋಷವಾಗ್ತದೆ. ನಮಗೆ ಪ್ರೀತಿ ಪಾತ್ರವನ್ನು ನೋಡಿದಾಗ ನಮಗೆ ಸಂತೋಷ ಆಗುದಿಲ್ವೇ? ಪ್ರೀತಿ ಪಾತ್ರವಾದ ಪ್ರಪಂಚವನ್ನು ನೋಡಿದಾಗ ಭಗವಂತನಿಗೆ ಸಂತೋಷ ಆಗ್ತದಂತೆ. ಆಗ್ತದಂದ್ರೆ ಮಾಡಿಸ್ಕೊಳ್ತಾನೆ ಅವನು. ಅಚಿಂತ್ಯ ಶಕ್ತಿಯಿಂದ ವ್ಯಕ್ತ ಮಾಡ್ಕೊಳ್ತಾನೆ, ಕುಣಿತಾನೆ. ಸದಾಕಾಲ ಅವನು ಕುಣಿಯುವುದು ಲೀಲೆ. ಅದು ಪ್ರಪಂಚವನ್ನು ನೋಡಿ ಸಂತೋಷ ಪಡ್ತಿದ್ದಾನೆ. ಇನ್ನೊಂದು, ಪ್ರಪಂಚದಲ್ಲಿ ಅವನು ಸಂತೋಷ ಪಡುವುದರಿಂದ ಪ್ರಪಂಚದಲ್ಲಿ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಅಂತ ಹಿಂದೆ ಬಂದಿದ್ದೆಲ್ಲ. ಅದೇ ತರ ಇಡೀ ಪ್ರಪಂಚದಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಹಾಗೆ ಉಪಾಸನೆ ಮಾಡಬೇಕು. ಪುರುಷ ಸೂಕ್ತದಲ್ಲಿ ಇಡೀ ಬ್ರಹ್ಮಾಂಡ ಇದೆಲ್ಲ, ಬ್ರಹ್ಮಾಂಡ ವ್ಯಾಪಿಯಾಗಿರತಕ್ಕಂತಹ ಪರಮಪುರುಷ ನಾರಾಯಣನ ವರ್ಣನೆ ಅದು ಪುರುಷ ಸೂಕ್ತ. ಆ ರೀತಿ ಇಡೀ ಬ್ರಹ್ಮಾಂಡ ವ್ಯಾಪಿಯಾಗಿರತಕ್ಕಂತಹ ಭಗವಂತನಿಗೆ ಪ್ರತಿಮಾ ಇಡೀ ಬ್ರಹ್ಮಾಂಡ. ಭಾಗವತದಲ್ಲಿ ದ್ವಿತೀಯ ಸ್ಕಂದದಲ್ಲಿ ಬರುವುದು ಪ್ರಾರಂಭದಲ್ಲಿ ಅದೇನೆ, ಪಾತಾಳಮೇತಸಿ ಪಾದಮೂಲಂ. ಅವನ ಪಾದಮೂಲದಲ್ಲಿ ಪಾತಾಳ ಇರ್ತದೆ, ಶಿರಸ್ಸಿನಲ್ಲಿ ಸತ್ಯಲೋಕ ಇರ್ತದೆ. ಇಡೀ ಬ್ರಹ್ಮಾಂಡ ಭಗವಂತನ ಪ್ರತಿಮಾ. ಪ್ರತಿಮೆಯನ್ನು ಯಾವತ್ತೂ ಕೂಡ ನಾವು ಇದು ಈಗ ಅಲ್ಲಿ ಕೆಳಗಡೆ ಪ್ರತಿಮಾ ಇದೆ ನೋಡಿ, ಏನು ಕೃಷ್ಣನ ಪ್ರತಿಮಾ ಇದೆ. ಇದು ಕೃಷ್ಣ ಅಂತಂತೇವೆ ನಾವು. ಅದೇ ಕೃಷ್ಣನೇನು? ನಮ್ಮ ವ್ಯವಹಾರ ಏನು ಅಂತಂದ್ರೆ ಪ್ರತಿಮೆಯನ್ನೇ ಕೃಷ್ಣ ಅಂತ ವ್ಯವಹಾರ ಮಾಡೋದು, ಶಬ್ದ ಅದು. ಅದರ ಅರ್ಥ ಪ್ರತಿಮೆಯೇ ದೇವರು ಅಂತ ಅರ್ಥ ಅಲ್ಲ. ಪ್ರತಿಮೆಯಲ್ಲಿ ದೇವರು ಇದ್ದಾರೆ. ಆ ಅಭಿಪ್ರಾಯದಿಂದ ಪ್ರತಿಮೆಯನ್ನೇ ನೋಡಿ ತೋರಿಸಿ, ಇದು ಕೃಷ್ಣ, ಇದು ಆಂಜನೇಯ, ಇದು ರಾಯರು ಅಂತ ತೋರಿಸ್ತೇವೆ. ಹಾಗೆ ಇಡೀ ಪ್ರಪಂಚ ಪರಬ್ರಹ್ಮ ವಾಸುದೇವ. ಪ್ರಪಂಚ ವಾಸುದೇವ ಅಂದರೆ ಅರ್ಥವೇನೋ? ಪ್ರಪಂಚ ಎಂಬುದು ವಾಸುದೇವನ ಪ್ರತಿಮಾ, ಅವನು ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದ ಪ್ರತಿಮಾ. ಎಲ್ಲಾ ಕಡೆಗೂ ಭಗವಂತನನ್ನು ಕಾಣಬೇಕು, ಎಲ್ಲ ಕಡೆಗೂ ಕೂಡ ಭಗವಂತನನ್ನು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡುವುದಂದ್ರೆ ಮತ್ತೇನಲ್ಲ, ನೋಡಿದಾಗ ನಮಗೆ ಭಗವಂತನ ನೆನಪಾಗಬೇಕು. ಅಲ್ಲಿ ಒಳಗಡೆ ಭಗವಂತನ ಇದ್ದು ತನ್ನ ಎಲ್ಲ ಪದಾರ್ಥದ ಒಂದು ಗುಣಧರ್ಮಗಳನ್ನೆಲ್ಲ ವ್ಯಕ್ತ ಮಾಡಿ ಕೊಡ್ತಾ ಇದ್ದಾನೆ. ಹೇಳ್ತಾರಲ್ಲ ಯಾವುದು, ಯದಾದಿತ್ಯಗತಂ ತೇಜೋ ಜಗತ್ಭಾಸೈತೆ ಕಲಂ ಯಚ್ಚಂದ್ರಮ ಸೇಚ್ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ. ಸೂರ್ಯ ಬೆಳಗತಕ್ಕಂಥದ್ದು, ಅದು ಒಳಗಡೆ ನಿಂತು ಸೂರ್ಯನ ಬೆಳಕನ್ನು ವ್ಯಕ್ತ ಮಾಡಿಕೊಡ್ತಕ್ಕಂಥವನು ಸೂರ್ಯನಿಗೆ ಸೂರ್ಯ ಅವನು.
ಚಂದ್ರನಿಗೆ ಚಂದ್ರ, ಅಗ್ನಿಗೆ ಅಗ್ನಿ. ಅಂಥ ಭಗವಂತನ ಆ ಒಂದು ಸನ್ನಿಧಾನವನ್ನು ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ಅಲ್ಲಿ ಹೇಳ್ತಾ ಇದ್ದಾರೆ ವಾಸುದೇವ ಸರ್ವಂ. ಇನ್ನು ವಾಸುದೇವ ಸರ್ವಮಿತಿ ವೇದ ಅಂತ ಒಂದು ಇಟ್ಕೊಂಡ್ಬಿಟ್ರೆ ಅಂದರೆ ತಿಳಿತಾನೆ, ಅವನು ಸಮಹಾತ್ಮ ಅಂತ. ವಾಸುದೇವನು ಸರ್ವ ಎಂಬುದಾಗಿ ಯಾರು ತಿಳ್ಕೊಂಡಿರ್ತಾನೋ ಅವನು ಮಹಾತ್ಮ, ಅವನು ದುರ್ಲಭ, ಅವನು ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹಳ ಜನ್ಮದ ಮೇಲೆ ಇಂಥ ಜ್ಞಾನ ಬರ್ತದೆ ಅವನಿಗೆ. ಇಡೀ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ಬ್ರಹ್ಮನೇ ಕಾಣಿಸ್ತಕ್ಕಂಥದ್ದಿದೆಯಲ್ಲ, ಅದು ಕನ್ನಡಿ ನೋಡಿದರೆ ನಮ್ಮ ಮುಖ ಕಾಣಿಸೋದಲ್ಲ, ಆ ರೀತಿ ಅವ್ನು ನೋಡುದು ಬರೀ ಕನ್ನಡಿ ಅಲ್ಲ, ನೋಡುವುದು ನಮ್ಮನ್ನ ವಾಸ್ತವವಾಗಿ ನೋಡ್ತಾ ಇರುವುದು ಕನ್ನಡಿ, ಆದರೆ ಅವನು ನೋಡುದು ಕನ್ನಡಿ ಅನ್ನಲ್ಲ, ತನ್ನ ಮುಖವನ್ನು ನೋಡುದು. ಹಾಗೆ ಪ್ರಪಂಚವನ್ನು ನೋಡ್ತಾ ಇರುವಾಗಲೂ ಕೂಡ ಅವರು ಪ್ರಪಂಚವನ್ನು ನೋಡ್ತಾ ಇಲ್ಲ, ಪ್ರಪಂಚದೊಳಗೆ ಭಗವಂತನನ್ನು ನೋಡ್ತಿರ್ತಾರೆ. ಆ ರೀತಿ ಯಾರು ನೋಡ್ತಾನೆ ಅಂಥವನು ಮಹಾತ್ಮ, ಸಹ ದುರ್ಲಭ, ಬಹುನಾಂ ಜನ್ಮನಾಮಂತೆ ಅಂಥ ಜ್ಞಾನವನ್ನಾಗ್ತಾನೆ, ಪರಮಾತ್ಮನನ್ನು ಶರಣಾಗತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬಹುನಾಂ ಜನ್ಮನಾಮಂತೆ ವಾಸುದೇವ ಸರ್ವಮಿತಿ. ಇನ್ನು ಸರ್ವಂ, ಸರ್ವಂ ತಂದ್ರೆ ಈ ಅಭಿಸರತಾಂ ಏನು ವಾರಣ ಮಾಡ್ತಾನೆ. ಶತ್ರುಗಳು ಅವನ ಹತ್ರ ಬಂದ್ರೆ ನಾಶ ಮಾಡಿಬಿಡ್ತಾನೆ. ಅದೇ ಸಜ್ಜನರು ಬಂದ್ರೆ ವರ್ಣ ಮಾಡ್ತಾನೆ. ಸರ್ ವಾಮ್ ಅಂತ, ಸರ್ ಸರ್ ಅಂದ್ರೆ ಶರಣ ಮಾಡೋದು, ಅಭಿಸರಣ. ಅಭಿಸರಣ ಅಭಿಸರಣ ಅಂತಂದ್ರೆ ಎದುರಿಗೆ ಬರೋದು. ಶತ್ರುಗಳು ಎದುರಿಗೆ ಬಂದ್ರೆ ಅವನನ್ನು ವಾರಣ ಮಾಡ್ತಾನೆ. ವಾರಣ ಮಾಡಿದ್ರೆ ದೂರ ಮಾಡಿಬಿಡ್ತಾನೆ, ನಾಶ ಮಾಡ್ತಾನೆ. ಅದೇ ಸಜ್ಜನರು ಬಂದ್ರೆ ವರಿಸ್ತಾನೆ, ಬಾ ಅಂತ ಅಪ್ಪಿಕೊಂಡು ಬಿಡ್ತಾನೆ. ಅಂಥವನು ಸರ್ವ ಅವನು. ಆದ್ದರಿಂದ ಪರಮಾತ್ಮ ಇದು ಜಗತ್ತು ರೂಪ ಅಂತ ಮಾತ್ರ ಹೇಳಬಾರ್ದು. ವಾಸುದೇವ ಸರ್ವಂ ಅಂತಂದ್ರೆ ಹಾಗರ್ಥ ಅಲ್ಲ. ಇನ್ನು ಗೀತೆಯಲ್ಲಿಯೇನೆ ಇದೆಲ್ಲ ಅರ್ಥ, ಬೇರೆ ಪ್ರಮಾಣಗಳಿಗೆ ಅನುಗುಣವಾಗಿ ನಾವು ಮಾಡಿದ್ದು ಅರ್ಥ. ಗೀತೆಯೇ ಹೇಳ್ತದೆ ಮುಂದಕ್ಕೆ. ಅರ್ಜುನ ಹೇಳ್ತಾನೆ, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ. ಎಲ್ಲ ಪದಾರ್ಥಗಳಲ್ಲಿ ನೀನು ವ್ಯಾಪಿಸಿರ್ತಿ ನೀನು, ಆದ್ರಿಂದ ನಿನ್ನನ್ನು ಸರ್ವ ಅಂತ ಕರೀಬೇಕು. ಸರ್ವ ಸರ್ವ ಶಿವಸ್ಥಾನು ಬ್ರಹ್ಮಾಣ ಬರ್ತದಲ್ಲ ಇದರಲ್ಲಿ ಸಹಸ್ರನಾಮದಲ್ಲಿ ಬರ್ತದೆ. ಸರ್ವ ಅಂತ ಅವನಿಗೆ ಹೆಸರು. ಯಾಕೆ ಸರ್ವ ಅಂತಂದ್ರೆ ಸರ್ವಂ ಸಮಾಪ್ನೋಷಿ, ಎಲ್ಲ ಪದಾರ್ಥಗಳಲ್ಲಿ ಕೂಡ ನೀನು ಆಪ್ನೋಷಿ, ಆಪಲ ವ್ಯಾಪ್ತ, ಒಳಗಡೆ ವ್ಯಾಪಿಸಿರ್ತಿ ನೀನು, ಒಳಗೆ ಹೊರಗೆ ವ್ಯಾಪಿಸಿಕೊಂಡಿರ್ತಿ ನೀನು. ಏನು ಇದ್ದಲಿನೊಳಗೆ ಬೆಂಕಿ ಯಾವ ರೀತಿ ಇರ್ತದೋ, ಹಾಲಲ್ಲಿ ನೀರು, ನೀರಿನಲ್ಲಿ ಹಾಲು ಯಾವ ತರ ಬೆರೆಸಿಕೊಂಡಿರ್ತದೋ ಹಾಗೆ ನೀನು ಎಲ್ಲಾ ಪದಾರ್ಥಗಳಲ್ಲಿ ಒಳಗಡೆ ಇದ್ದಿ. ಆದ್ರಿಂದ ನೀನು ಸರ್ವ ಹೀಗೇನೆ ಹೇಳಬೇಕು. ಯಾವ ರೀತಿ ಇಷ್ಟೆಲ್ಲ ಅರ್ಥವನ್ನು ಹೇಳಿಕೆ ಬರ್ತಾ ಇರುವಾಗ ಅನಾವಶ್ಯಕವಾಗಿ ಸರ್ವಂ ಅಂತ ಅಭೇದವನ್ನು ಯಾಕೆ ಹೇಳಬೇಕು? ಅದರಿಂದ ಏನಾದರೂ ಸ್ತೋತ್ರ ಮಾಡಿದಾಗ ಆಗುತ್ತಾ? ಭಗವಂತನ ಸ್ತೋತ್ರ ಮಾಡಿದಾಗ ಆಗುತ್ತಾ? ಯಾಕೆಂದ್ರೆ ಸರ್ವ ಅಂತಂದ್ರೆ ಎಲ್ಲ ಒಳ್ಳೆ ಪದಾರ್ಥ ಅಲ್ವಲ್ಲ. ಕೆಲವು ಒಳ್ಳೆ ಪದಾರ್ಥ ಇದೆ, ಕೆಲವು ಕೆಟ್ಟ ಪದಾರ್ಥ ಇದೆ. ಎಲ್ಲವೂ ಕೂಡ ಭಗವಂತನನ್ನು ಇದು ಮಾಡಿದ್ರೆ ಆವಾಗ ಪರಮಾತ್ಮನನ್ನು ನಿಂದೆ ಮಾಡಿದಾಗೂ ಆಯ್ತು. ಭಗವಂತನನ್ನು ನಿಂದೆ, ಎಲ್ಲ ದುಷ್ಟರನ್ನು ಕೂಡ ಏನು ಪರಮಾತ್ಮನ ಸ್ವರೂಪ ಅಂತಂದ್ಬಿಟ್ರೆ ಪರಮಾತ್ಮ ದುಷ್ಟ ಅಂತ ಆಯ್ತು ಇಲ್ವೋ? ಒಬ್ಬೊಬ್ಬ ದುಷ್ಟ, ಒಬ್ಬನೇ ದುಷ್ಟ ಆದ್ರೆ ಇವನು ಎಲ್ಲರ ದೌಷ್ಟ್ಯ ಅವನಲ್ಲಿದೆ ಅಂತ ಹೇಳಿದಾಗ ಆಯ್ತು. ಎಲ್ಲ ದುಷ್ಟರ ಅಭೇದವನ್ನು ಪರಮಾತ್ಮನಿಗೆ ಹೇಳಿಬಿಟ್ರೆ ಎಲ್ಲರ ದೌಷ್ಟ್ಯ ಅವನಲ್ಲಿದೆ, ಮಹಾದುಷ್ಟ ಅವನು ಅಂತ ಹೇಳಿದಾಗ ಆಗುತ್ತೆ. ಹೀಗೆಲ್ಲ ಅದ್ವೈತವನ್ನು ಹೇಳುವುದು ಅದು ಸ್ತೋತ್ರ ಆಗುವುದಿಲ್ಲ, ಒಂಥರ ನಿಂದೆ ಆಗ್ಬಿಡ್ತದೆ. ನಿಂದೆ ಆಗ್ಬಿಡ್ತದೆ. ಒಬ್ಬನಿಗೆ ಕಣ್ಣಿಲ್ಲ, ಕಣ್ಣಿಲ್ಲ ಅಂದ್ರೆ ಕುರುಡ ಅಂತಂದ್ರೆ ಒಂದು ನಿಂದೆ. ಇದು ಕಣ್ಣಿದ್ದವರಿಗೆ ನೀವು ಕುರುಡ ಅಂತಂದ್ಬಿಟ್ರೆ ಎಷ್ಟು ಕೋಪ ಬರ್ತದೆ, ನಿಂದೆ. ಅದೇ ಕಣ್ಣಿಲ್ಲದವನು ಪರಮಾತ್ಮ ಅಭೇದ ಬಂತು ಅಂತಂದ್ರೆ ಅವನು ಕಣ್ಣಿಲ್ಲ ಅಂತ ಹೇಳಿದಾಗಾಯ್ತು. ಇನ್ನೊಬ್ಬ ಕಿವುಡ, ಅವನ ಅಭೇದ ಬಂತು, ಅವನು ಕಿವುಡ, ಪರಮಾತ್ಮನೇ ಕಿವುಡ ಅಂತ ಅನ್ನೋದು. ಹೀಗೆ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾ ಅಂಗಗಳು, ಯಾವ ಅಂಗಗಳು ಇಲ್ಲ ಅಂತ ಆಗಿಬಿಡ್ತಾವ. ಹಾಗಾದ್ರೆ ಕಣ್ಣಿಲ್ಲದವನು, ಕಿವಿ ಇಲ್ಲದವನು, ಕೈ ಇಲ್ಲದವನು, ಯಾವುದೂ ಇಲ್ಲದವನು, ಯಾವುದೇ ಅಂಗ ಇಲ್ಲದವನು ಅಂತ ಆಗಿಬಿಡ್ತದೆ. ಇದು ಎಂಥ ನಿಂದೆ ಇದು. ಒಂದೊಂದು ಏನು ಅಂಗ ಇಲ್ಲದೆ ಹೋದ್ರೆ ಇಲ್ಲ ಅಂತ ಬೈದ್ರೆ ಅದು ಏನಾಗ್ತದೆ, ಕೋಪ ಬರ್ತದೆ. ಅವನಿಗೆ ಸರ್ವಾಂಗ ಸುಂದರ ಸಾಕ್ಷಾತ್ ಮನ್ಮಥನಾಗಿರ್ತಕ್ಕಂಥ ಅಂಥ ಒಂದು ಆಕಾರ ಉಳ್ಳವನು ಅವನನ್ನು ಹೀಗೆ ನಿರಾಕಾರ ಅಂತಂದುಬಿಟ್ರೆ ಎಷ್ಟು ಕೋಪ ಬಂದೀತು, ಎಷ್ಟು ನಿಂದೆ ಆಗ್ಬೋದಿತು. ಆದ್ರಿಂದ ಅಭೇದವನ್ನು ಅರ್ಥವನ್ನು ಹೇಳಬಾರ್ದು. ವಾದಿರಾಜರು ವೈಕುಂಠ ವರ್ಣನೆಯಲ್ಲಿ ಬಹಳ ಚೆನ್ನಾಗಿ ಅದನ್ನು ಹೇಳ್ತಾರೆ. ಇದು ನನ್ನ ಕಲ್ಪನೆ ಅಲ್ಲ, ವಾದಿರಾಜರು ಹೇಳಿರ್ತಕ್ಕಂಥದ್ದು. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಈಗ
ಈ ಥರ ಹೇಳಬೇಕು ಅಂತಂದ್ರೆ ಕಾರಣ ಏನು ಅಂತಂದ್ರೆ ಪರಮಾತ್ಮನನ್ನು ಬೇಕು ಅಂತಲೇ ಅಲ್ಲಿ ವಾಸುದೇವ ಸರ್ವಂ ಎಂಬುದಕ್ಕೆ ಬೇರೆ ಅನೇಕ ಅರ್ಥ ಹೇಳಲಿಕ್ಕೆ ಬರ್ತದೆ. ಏನು ಅವಿರುದ್ಧವಾಗಿರ್ತದೆ, ಶಾಸ್ತ್ರಕ್ಕೆ ಅನುಕೂಲವಾದ ಒಳ್ಳೆ ಅರ್ಥ, ತುಂಬಾ ಅರ್ಥವನ್ನು ಹೇಳಲಿಕ್ಕೆ ಬರ್ತದೆ. ಹಾಗೆಲ್ಲ ಇರುವಾಗಲೂ ಕೂಡ ನೀವು ಬೇಕು ಅಂದ್ರೆ ಆಗ್ರಹದಿಂದ ಅಭೇದವನ್ನು ಯಾತಕಪ್ಪ ಹೇಳಬೇಕು? ಕಾಮೈ ತೈತಿ ಕೃತಜ್ಞಾನ. ಕಾಮ ಅವರಿಗೊಂದು ಆಸೆ, ಏನು ತಾನೇ ಭಗವಂತ ಆಗಬೇಕು ಅಂತ. ಕೆಲವರದ್ದು ಹಾಗೇನೆ, ನಾನು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಹೇಳುವುದಿಲ್ಲ, ನಾನೇ ಭಗವಂತ ಆಗ್ಬೇಕು, ದೇವರಾಗ್ಬೇಕು. ಏನು ಡಿವೈನ್ ಅಂತಂದ್ರೆ ತಾನೇ ದೇವರಾಗಬೇಕು ಅಂತ ಅರ್ಥ. ದೊಡ್ಡ ಒಂದು ಕಾಮನೆ ಇದು, ಮಾನವ ದೇವನಾಗಬೇಕು. ಹಾಗೆ ಮಾಡ್ತಾನೆ. ಯಾರೋ ಶೂದ್ರ ತಪಸ್ವಿ ರಾಮಾಯಣ ಕಾಲದಲ್ಲಿ ಮಾಡ್ತಿದ್ದ. ಅವನು ಕೇಳಿದಂತೆ, ಶ್ರೀರಾಮಚಂದ್ರ ಕೇಳಿದಂತೆ, ಏನ್ ಮಾಡ್ತಾ ಇದೀಯಾ ಅಂತ. ದೇವತ್ವ ಮಿಚ್ಛಾಮಿ ಅಂತ, ದೇವನಾಗಬೇಕು ನಾನು ಅಂತ. ಅವನು ದೈತ್ಯ, ನಾನು ದೇವನಾಗಬೇಕು ಅಂತ ಬಯಸಿದಂತೆ. ಮತ್ತು ಅವನು ವಿಚಾರ ಮಾಡಿ ನೋಡಿದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ದೇವ ಅಂದ್ರೆ ಬರೀ ದೇವ ಅಲ್ಲ, ಮಹಾದೇವ ಆಗಬೇಕು, ಮಹಾದೇವನಾಗಿ ಪಾರ್ವತಿಯನ್ನು ಅನುಭವಿಸಬೇಕು ಅಂತ. ಎಷ್ಟು ಆಲೋಚನೆ ಮಾಡಿದ್ದಾನೆ. ಅಷ್ಟು ಹೇಳಿದ ತಕ್ಷಣ ಶಿರಚ್ಛೇದ ಮಾಡಿಬಿಟ್ಟಿದ್ದಾನೆ ಶ್ರೀರಾಮಚಂದ್ರ. ಜನಗಳು ಅದನ್ನೆಲ್ಲ ಏನ್ ತಪ್ಪು ತಿಳ್ಕೊಂಡು, ಇವಾಗ ಅವನು ಕ್ಷತ್ರಿಯ, ಶೂದ್ರ ಮೇಲೆ ದ್ವೇಷ ಅವನಿಗೆ, ಅದು ವರ್ಣ ದ್ವೇಷ, ಇದು ಜಾತಿ ವೈಷಮ್ಯ. ಅವ್ರು ಏನ್ ಮಾಡಿದ್ರು, ಒಬ್ಬರು ಶೂದ್ರ ತಪಸ್ಸು ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ತಪಸ್ವಿ ಆಗಿದ್ರು ಕೂಡ ಅವನ ತಲೆಯನ್ನು ಕಡ್ದು ಹಾಕಿದ ಶ್ರೀರಾಮಚಂದ್ರ. ಹೀಗೆ ಬೈತಾರೆ, ತಪ್ಪು ತಿಳ್ಕೊಳ್ತಾರೆ, ಅದರ ಅರ್ಥ ತಿಳ್ಕೊಳ್ಳೋದಿಲ್ಲ. ಇದು ಕಾಮ, ದುಷ್ಟವಾಗಿರತಕ್ಕಂತಹ ಕಾಮ ಇದು. ಕಾಮೇ ಸ್ಥೈಸ್ತಿ ಕೃತಜ್ಞಾನ. ಅವರಿಗೆ ಬುದ್ಧಿ ಇಲ್ಲ, ಬುದ್ಧಿ ಹೊರಟೋಗಿರ್ತದೆ. ಪ್ರಪದ್ಯಂತೆ ಅನ್ಯ ದೇವತಾ, ಅವರಿಗೆ ವಿಷ್ಣು ಬೇಡ, ಅನ್ಯ ದೇವತೆಗಳು ಬೇಕು, ವಿಷ್ಣುವಿನ ದ್ವೇಷ ಮಾಡಬೇಕು. ವಿಷ್ಣುವಿನ ದ್ವೇಷ ಒಂದೇ ಅವರಿಗೆ ಒಂದು ಉದ್ದೇಶ. ಅದಕ್ಕೋಸ್ಕರ ಅಲ್ಲಿ ಮಾತ್ರ ಖಂಡನೆ ಮಾಡ್ತಾರೆ, ಉಳಿದವರನ್ನು ಖಂಡನೆ ಮಾಡೋದಿಲ್ಲ, ಬೇರೆ ದೇವತೆಗಳನ್ನು ಖಂಡನೆ ಮಾಡೋದಿಲ್ಲ, ವಿಷ್ಣುವನ್ನು ಖಂಡನೆ ಮಾಡ್ತಾರೆ. ಪ್ರಪದ್ಯಂತೆ ಅನ್ಯ ದೇವತಾ ತಂ ನಿಯಮಮಾಸ್ಥಾಯ. ಆಯಾ ನಿಯಮಗಳು ಬಹಳ ಚೆನ್ನಾಗಿ ಮಾಡ್ತಾರೆ. ಯಾವುದದು? ಕರಿ ಬಟ್ಟೆ ಹಾಕೊಳ್ಳೋದು, ಅಡ್ಡ ನಾಮ ಹಾಕೊಳ್ಳೋದು, ಉಪವಾಸ ಮಾಡೋದು, ಇಂಥದ್ದೆಲ್ಲ ಮಾಡೋದು, ಭಸ್ಮ ಧಾರಣೆ ಮಾಡೋದು, ಲಿಂಗ ಧಾರಣೆ ಮಾಡೋದು, ಲಿಂಗ ಧಾರಣೆ ಮಾಡೋದು, ಏನು ಶಿವದಾರ ಅಂತ ಹೇಳ್ತಾರೆ. ಜನಿವಾರ ಶಿವದಾರ, ಅದಕ್ಕೆ ಪ್ರತಿಯಾಗಿ, ಜನಿವಾರಕ್ಕೆ ಪ್ರತಿಯಾಗಿ ಶಿವದಾರ. ನಾವೇನು ಕಡಿಮೆ ಇಲ್ಲ ಅಂತ. ಒಂದು ಸಣ್ಣ ಲಿಂಗವನ್ನು ನೀವು ನೋಡಿರ್ಬೋದು, ಲಿಂಗಾಯತರು ಒಂದು ಸಣ್ಣ ಲಿಂಗವನ್ನು ಇದು ಮಾಡಿಕೊಂಡು ಅದನ್ನು ಅದೇ ಎಡಗೈಯಲ್ಲಿಟ್ಟು ಅದಕ್ಕೆ ಅದಕ್ಕೆ ನೀರು ಹಾಕೋದು, ಅದನ್ನೇ ಕುಡಿಯೋದು. ಎಡಗೈಯಲ್ಲಿ ದೇವರನ್ನು ಇಟ್ಟುಕೊಂಡು ಅಭಿಷೇಕ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿದೆ. ಎಡಗೈಯಲ್ಲಿ ದೇವರನ್ನು ಇಟ್ಕೊಳ್ಳೋದು, ಬಲಗೈಯಲ್ಲಿ ನೀರು ಹಾಕೋದು ಬಹಳ ನಿಷಿದ್ಧ ಅಂತ ಹೇಳ್ತಾರೆ. ಅದನ್ನೇ ಅವರು ಮಾಡ್ತಾರೆ. ಅವರು ನೀರು ಹಾಕಿ ಕುಡಿಯೋದು, ತೀರ್ಥ. ದ್ವೇಷ ಮತ್ತೇನಿಲ್ಲ, ವೈಷ್ಣವ ದ್ವೇಷ. ತಂ ನಿಯಮಮಾಸ್ಥಾಯ ಪ್ರಕೃತಿಯ ನಿಯತಾ. ಸ್ವಭಾವ ಏನ್ ಮಾಡ್ಲಿಕ್ಕಾಗುತ್ತೆ? ಪ್ರಕೃತಿ ಸ್ವಭಾವ, ಪ್ರಕೃತಿಯ ನಿಯತ ಸ್ವಯ. ಅವರ ಸ್ವಭಾವ ಅವರು ಮಾಡ್ತಾರೆ, ಏನ್ ಮಾಡ್ಲಿ ಇಂತ ಕೃಷ್ಣ ಹೇಳ್ತಿದ್ದಾನೆ. ನಂದೇನ್ ತಪ್ಪೇನಿಲ್ಲ, ಅವರ ಸ್ವಭಾವ ಆಗಿದೆ, ನಾನೇನ್ ಮಾಡ್ಲಿ. ಕಾಮೈಸ್ತೈಸ್ತಿ ಕೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ, ಬೇರೆ ದೇವತೆಗಳನ್ನು ಹೊಂದುತ್ತಾರೆ. ಹೊಂದಿ ಅವರು ನರಕದ್ವಾರ, ನಿನ್ನೆ ಓದಿ ಹೇಳಿದನಲ್ಲ ಪದ್ಯಗಳು, ಬೇರೆ ದೇವತೆಗಳನ್ನು ಇದು ಮಾಡಿದರೆ ನರಕಕ್ಕೆ ಹೋಗ್ತಾರೆ ಅವರು. ನಂದೇನು ತಪ್ಪೇನಿಲ್ಲ ಅಂತ ಹೇಳ್ತಾರೆ. ತಂ ನಿಯಮಾಸ್ಥಾಯ ಪ್ರಕೃತಿಯ ನಿಯತಾ ಸ್ವಯ. ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಹಾಗೆ ಮಾಡ್ತಾರೆ. ಅದು ಅವರೇ ಮಾಡ್ತಾರೆ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಸ್ವಾರಸ್ಯ, ಯೋಗ್ಯತೆ ಇದ್ರೂ ಕೂಡ ಅವರೇ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಯೋಗ್ಯತೆ ಇರ್ತದೆ, ಶಕ್ತಿ ಇರುವುದಿಲ್ಲ. ಅದನ್ನು ನಾನೇ ಮಾಡ್ತೇನೆ, ಅವರ ಯೋಗ್ಯತೆಗೆ ಅನುಗುಣವಾಗಿ ನಾನೇ ಮಾಡ್ತೇನೆ. ಯೋ ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯ. ಇದು
ಇವರಿಗೆ ಪ್ರಕೃತಿಯ ನಿಯತಾಹ ಅನ್ಯ ದೇವತಾ ಪ್ರಪದ್ಯಂತೆ ಅವರು ನರಕಕ್ಕೆ ಹೋಗ್ತಾರೆ ಅಂತ ಅದನ್ನು ಹೇಳಿ ಆಯಿತು. ಇನ್ನು ಕೆಲವರು ಭಕ್ತರು ಇರ್ತಾರೆ. ಭಕ್ತರು ಅಂದರೆ ಎರಡು ರೀತಿ ಭಕ್ತರು ಇರ್ತಾರೆ. ಕೆಲವರು ನಿತ್ಯ ಸಂಸಾರಿಗಳು. ನಿತ್ಯ ಸಂಸಾರಿಗಳು ಕೆಲವೊಮ್ಮೆ ತಮಗೆ ಇಂಥ ಒಂದು ಅಭೀಷ್ಟ ಸಿದ್ಧಿ ಆಗಬೇಕು. ಕೃಷ್ಣನನ್ನು ಸೇವೆ ಮಾಡಿದರೆ, ಶ್ರೀನಿವಾಸನಿಗೆ ಹುಂಡಿಗೆ ಹಾಕಿದರೆ ಫಲ ಸಿಗ್ತದಂತೆ ಅಂತ ಹೀಗೆ ಕೇಳಿ ತಿಳಿದ್ಬಿಟ್ಟು ತತ್ಕಾಲದಲ್ಲಿ ಅವನಲ್ಲಿ ಭಕ್ತಿ ಮಾಡ್ತಾರೆ. ಗೋವಿಂದ 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 ಅಂತ ಹತ್ಕೊಂಡು ಮೆಟ್ಲು ಹತ್ತುತ್ತಾರೆ. ಅಂಥವರು ಕೂಡ ಹುಂಡಿಗೆ ಹಾಕ್ತಾರೆ, ನಮಸ್ಕಾರ ಮಾಡ್ತಾರೆ. ಅದು ಸಿಕ್ತು ಅಂತಂದ್ಮೇಲೆ ಆಮೇಲೆ ಕಾರ್ಯ ಅಂತ ನಿಷ್ಪ್ರಯೋಜಕ, ಆಮೇಲೆ ಬೇಕಾಗಿಲ್ಲ. ಏನೋ ಅವ್ರು ಏನೋ ಬಯಸಿದ್ದಾರೆ ಅದು ಸಿಕ್ತು ಅಂತಂದ್ಮೇಲೆ ಪರವಾಗಿಲ್ಲ, ಮತ್ತೆ ಮರೆತೇ ಬಿಡ್ತಾರೆ. ಇಂಥವ್ರು ಇರ್ತಾರೆ. ಅವರು ನಿತ್ಯ ಸಂಸಾರಿಗಳು. ನಿತ್ಯ ಸಂಸಾರಿಗಳು, ಅವರಲ್ಲಿ ಭಕ್ತಿನೂ ಇದೆ, ಸ್ವಲ್ಪ ದ್ವೇಷನೂ ಇರ್ತದೆ. ಭಕ್ತಿ ದ್ವೇಷ, ಕೆಲವೊಮ್ಮೆ ಭಕ್ತಿ ಕೆಲವೊಮ್ಮೆ ದ್ವೇಷ, ಕೆಲವೊಮ್ಮೆ ಭಕ್ತಿ, ಈ ಥರ ಇರ್ತದೆ. ಅಂಥವರು ಕೆಲವರು. ಅವರಿಗೆ ತ್ರೈವಿದ್ಯರು ಅಂತ ಹೇಳ್ತಾರೆ. ಒಂದು ಶಬ್ದ ಕೊಟ್ಟಿದ್ದಾರೆ, ತ್ರೈವಿದ್ಯರು ಅಂತ ಗೀತೆಯಲ್ಲಿ. ನಿತ್ಯ ಸಂಸಾರಿಗಳು, ಮಿಶ್ರ ಜ್ಞಾನ ಅವರದು. ಅವರಿಗೆ ಆ ಕಡೆಯಿಂದ ತಮಸ್ಸೂ ಕೂಡ ಇಲ್ಲ. ಯಾಕೆಂದ್ರೆ ಆಗಾಗ್ಗೆ ಭಗವಂತನ ಬಳಿಗೆ ಬರ್ತಾರೆ, ಅದು ಕೊಡು ಇದು ಕೊಡು ಅಂತ ಕೇಳ್ಕೊಂಡು ಬರ್ತಾರೆ, ಪರಮಾತ್ಮ ಕೊಡ್ತಾನೆ. ಆದ್ರಿಂದ ಅವರನ್ನು ನೇರ ನರಕಕ್ಕೆ ತಳ್ಳಿಕ್ಕಾಗಲ್ಲ. ಆದರೆ ಇವರನ್ನು ನರಕಕ್ಕೆ ತಳ್ತಾರಂತೆ. ಯಾರು ದ್ವೇಷ ಮಾಡತಕ್ಕಂಥವರಿದ್ದಾರೆ, ಭಗವಂತನಲ್ಲಿ ಒಂದಿಷ್ಟೂ ಭಕ್ತಿ ಇಲ್ಲ, ಉದ್ದಿನ ಕಾಲಷ್ಟು ಕೂಡ ಭಕ್ತಿ ಮಾಡುವುದಿಲ್ಲ ಅಂತಂದ್ರೆ ಅಂಥವರನ್ನು ನರಕಕ್ಕೆ ಹಾಕ್ತಾರೆ. ಇಲ್ಲಿ ಯೋ ಯೋ ಯಾಮ್ ಯಾಮ್ ತನು ಭಕ್ತಿಯ ಅಂತ ಹೇಳುವಲ್ಲಿ ಏನೋ ಇವರು ಯಾರು ನಿತ್ಯ ಸಂಸಾರಿಗಳಿದ್ದಾರೆ, ಅವರು ಇನ್ನೊಂದು ರೀತಿಯ ತ್ರೈವಿದ್ಯರಿದ್ದಾರೆ. ಭಕ್ತರೇ ಕೆಲವೊಮ್ಮೆ ಪ್ರಾರಬ್ಧ ಕರ್ಮದಿಂದ ಅವರು ತ್ರೈವಿದ್ಯರಾಗ್ತಾರೆ.